ಸರ್ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅಡ್ವಾಂಟೇಜ್ ಏನಿದೆ ಸರ್ ಕರ್ನಾಟಕದಲ್ಲಿ? ಅಂದರೆ ಬೇರೆ ರಾಜ್ಯದಲ್ಲಿ ಸಿಗದೇ ಇರುವಂಥದ್ದು ಕರ್ನಾಟಕದಲ್ಲಿ ಏನು ಸಿಗುತ್ತೆ? ಟ್ಯಾಲೆಂಟ್ ಇಕೋಸಿಸ್ಟಮ್, ಟ್ಯಾಲೆಂಟೆಡ್ ಇಕೋಸಿಸ್ಟಮ್. ಈಗ ಗ್ಲೋಬಲ್ ಫಾರ್ಚೂನ್ 500 ಕಂಪ್ನಿಯಲ್ಲಿ 400 ಕಂಪ್ನೀಸ್ ನಮ್ಮಲ್ಲೇ ಇರಬೇಕಂದ್ರೆ ಯಾಕೆ ಬಂದಾರೆ ಅವರು? ಎಸ್, ಆಬ್ವಿಯಸ್ಲಿ. ಸ್ಯಾಮ್ಸಂಗ್ ನೆಕ್ಸ್ಟ್ ಲಾರ್ಜೆಸ್ಟ್ ಅಪಾರ್ಟ್ ಫ್ರಮ್ ಕೊರಿಯಾ, ದೇರ್ ಆಫೀಸ್ ಇಸ್ ಇನ್ ದೇರ್ ಸೆಟಪ್ ಇಸ್ ಇನ್ ಬ್ಯಾಂಗ್ಳೂರ್. ಬೋಯಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ಆರ್ ದ ಫಸ್ಟ್ ಲಾರ್ಜೆಸ್ಟ್ ಓನ್ಲಿ. ಹಾಗೆ ಸೈಜ್ ನೋಡಿದರೆ ಬೋಯಿಂಗ್ದು ಆಫ್ಟರ್ ವಾಷಿಂಗ್ಟನ್ ಬೆಂಗಳೂರಲ್ಲಿ ಇದೆ. ಸೊ ಇಕೋಸಿಸ್ಟಮು, ಟ್ಯಾಲೆಂಟು, ಈಗ ಸ್ಟಾರ್ಟಪ್ ಕ್ಯಾಪಿಟಲು ನಾವೇ. ಸ್ಟಾರ್ಟಪ್ಸ್ ಎಲ್ಲಿದೆ ಯೂನಿಕಾರ್ನ್ಸ್ ಆರ್ ಬಾರ್ನ್ ಇನ್ ಕರ್ನಾಟಕ. ಈಗ ನೆಕ್ಸ್ಟ್ ಈಗ ನಾವು ಫೋಕಸ್ ಮಾಡ್ತಾ ಇರೋವಂಥದ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಇನ್ನಷ್ಟು ಹೆಚ್ಚಿನ ಒತ್ತನ್ನು ಕೊಡಬೇಕು. R&D ಕನ್ವರ್ಟ್ ಮಾಡಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಆಗಬೇಕು. ಕಾಂಪೋನೆಂಟು, ವೆಂಡರ್ ಡೆವಲಪ್ಮೆಂಟು, ಸಪ್ಲೈ ಚೈನು ಎಲ್ಲನೂ ಕೂಡ ಆಗಬೇಕು. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಫ್ಯೂಚರ್ ಈಸ್ ಸೆಮಿಕಂಡಕ್ಟರ್, EV, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವು ನ್ಯೂ ಏಜ್ ಟೆಕ್ನಾಲಜೀಸ್ ಏನಿದ್ದಾವೆ ಅದಕ್ಕೂ ಕೂಡ ನಾವು ಇದು ಮಾಡ್ತಾಯಿದ್ದೀವಿ. ಸರ್, ಬೀಯಿಂಗ್ ಎ ಇಂಡಸ್ಟ್ರಿಯಲ್ ಮಿನಿಸ್ಟರು MB ಪಾಟೀಲ್ ಯಾಕೋ ತುಂಬ ದೊಡ್ಡ ಗೋಲ್ ಇಟ್ಕೊಂಡಾಗಿದೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ. ಏನು ಗುರಿ ಸರ್ ತಮ್ಮದು? ಗುರಿ ದೊಡ್ಡ ಗೋಲ್ ಅಂತ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೆ. ನಾನು ನೀರಾವರಿ ಮಂತ್ರಿದಾಗೂ ಇದೇ ಕೆಲಸ ಮಾಡಿದ್ದೀನಿ. ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಿರ್ತೀವಿ ಅಲ್ಲಿ ಏನಾದ್ರು ಒಂದು ಮಾಡಬೇಕಪ್ಪ, ಅದು ನನ್ನ ಕರ್ತವ್ಯ, ನನಗೆ ಕೊಟ್ಟಿದ್ದಂಥ ಜವಾಬ್ದಾರಿನ ನಿಭಾಯಿಸಬೇಕು ಅಂತೇಳಿ. ಇಲ್ಲಿ ಬಂದ ಮೇಲೆ ನಾನು 1.5 ವರ್ಷ ಐಡೆಂಟಿಫೈಡ್. ನಾನು ಪ್ರತಿ ದಿವಸ ಮೀಟಿಂಗ್ನಲ್ಲಿ ಇರ್ತಿರ್ತೀನಿ. ಪ್ರತಿ ದಿವಸ ನಾವು ನಮ್ಮಲ್ಲಿ ಏನು ತಪ್ಪುಗಳಿದ್ದಾವೆ, ಸಿಸ್ಟಮ್ನಲ್ಲಿ ಏನು ತಪ್ಪುಗಳಾಗ್ತಾಯಿದ್ದಾವೆ, ಏನು ಕೆಟ್ಟ ಪದ್ಧತಿಗಳಿದ್ದಾವೆ, ಅದೆಲ್ಲ ಒಂದು ತೆಗೆದು ಹಾಕಬೇಕು. IKF ಬಂದ ಕೂಡಲೇ ರಿಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇದು ಮಾಡಿದ್ವಿ. ಅಲ್ಲಿ ಒಬ್ಬರು CEO ಹಾಕಿದ್ವಿ. ಇಂಡಸ್ಟ್ರಿ ಕರ್ನಾಟಕ ಫಾರ್ಮ್ ಒಬ್ಬರು CEO IS ಆಫೀಸರಿಗೆ ಅಪಾಯಿಂಟ್ ಮಾಡಬೇಕು. ಈಗ ಟೆಂಪ್ರರಿ ಜನ ಕೊಟ್ಟಿದ್ದೀವಿ, ಮೊನ್ನೆ ಅಪ್ರೂವಲ್ ಆಯಿತು. ಪ್ರತಿಯೊಂದು ವರ್ಟಿಕಲ್ಗೆ ಈಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ ಒಬ್ಬರು ಪ್ರೈವೇಟ್ನವ್ರೊಬ್ಬರನ್ನ ಹಿ ವಿಲ್ ಹೆಡ್ ದಟ್ ಯೂನಿಟ್, ಹಿ ವಿಲ್ ಬಿ ಪೇಯ್ಡ್ ಫ್ರಮ್ ದ ಇಂಡಸ್ಟ್ರಿ. ಎಲೆಕ್ಟ್ರಾನಿಕ್ಸ್ಗೊಬ್ಬರಿಗೂ, EVಗೊಬ್ಬರು, ಮಷಿನ್ ಟೂಲ್ಸ್ಗೊಬ್ಬರು. ಅವರು ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾರೆ, ಲಾಬಿ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ಸೊ ವಿ ಆರ್ ಮೇಕಿಂಗ್ ಇಟ್ ಹೈಲಿ ಪ್ರೊಫೆಷ್ನಲ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಕಂಪ್ಲೇಂಟ್ ಇತ್ತು. ಸಿಂಗಲ್ ವಿಂಡೋ ಈಗ ಮೈಕ್ರೋಸಾಫ್ಟಿಗೆ ಕೊಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಡ್ಕೊಂಡು ಸಿಂಪ್ಲಿಸ್ಟಿಕ್ ಆಗಿ ಇವತ್ತೊಂದು ದಿವಸ ಪ್ರತಿಯೊಂದನ್ನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ನಾನು ಮೊಬೈಲ್ನಲ್ಲಿ ಆಪರೇಟ್ ಮಾಡ್ಬೋದು. ಇದು ನಾನು ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು, ನನಗೆ ಇನ್ಸೆಂಟಿವ್ ಎಷ್ಟು ಸಿಗ್ತದೆ, ಲ್ಯಾಂಡ್ ಎಲ್ಲಿ ಅವೈಲಬಿಲಿಟಿ ಇದೆ, ಯಾವ ಕಾಸ್ಟ್ನಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಇದೆ, ಯಾವ ಸ್ಟೇಜಿಗಿದೆ, ಎಷ್ಟೆಲ್ಲ ರಿಕ್ವೈರ್ಮೆಂಟ್ ನಮಗೆಲ್ಲ ಇದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಮತ್ತು ಇಲ್ಲಿದ್ದು ಎಲ್ಲವನ್ನು ಕೂಡ ಇದು ಮಾಡುವಂಥದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಇವತ್ತು ಸಹ ನಾವು ಈಗ ಚಾಲನೆ ಕೊಡ್ತಾಯಿದ್ದೀವಿ. ಕ್ಲೀನ್ ಮೊಬಿಲಿಟಿ ಪಾಲಿಸಿ, ಮೊದಲು EV ಪಾಲಿಸಿ ನಾವೇ ಫಸ್ಟ್ ತಂದಿರೋದು 2017ನಲ್ಲಿ. ಈಗ ಈಸ್ ಆಫ್ ಡೂಯಿಂಗ್ ಇದು ನಾವು ಕ್ಲೀನ್ ಮೊಬಿಲಿಟಿನೂ ಕೂಡ ತರ್ತಾಯಿದ್ದೀವಿ. ಅದು ಸಪ್ಲೈ ಚೈನ್ ಎಲ್ಲನೂ ಬ್ಯಾಟ್ರಿ ಗಿಟ್ರಿ ಎಲ್ಲನೂ ಒಳಗಿರ್ತದೆ ಅದು ಆ ಕ್ಲೀನ್ ಮೊಬಿಲಿಟಿಲಿ. ಇನ್ನೂ ಭಾಳಷ್ಟಿದೆ ಸರ್. ಈಗ 5 ಇಯರ್ಸ್ ಪ್ಲ್ಯಾನ್ ಮಾಡಿದ್ದೀರಾ ಸರ್, ಅಥವಾ ನೆಕ್ಸ್ಟ್ 20 ಇಯರ್ಸ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಈಗ ಇಮ್ಮಿಡಿಯೇಟಾಗಿ ಈಗ ಹೊಸ ಅಡ್ವಾನ್ಸ್ ಫಾರ್ಮಾ ಪಾರ್ಕಿಗೆ ಇದು ಮಾಡ್ತಾಯಿದ್ದೀವಿ, ಒಂದು EV ಪಾರ್ಕ್ಗೆ ಇದು ಮಾಡ್ತಾಯಿದ್ದೀವಿ. ಸ್ಟಾರ್ಟಪ್ ನಾನು ಹುಬ್ಬಳ್ಳಿಯಲ್ಲಿ, ಗುಲ್ಬರ್ಗಾದಲ್ಲಿ, ಮಂಗಳೂರಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆ. ಮೈಸೂರಿಗೆ ನಾವು ಸೆಮಿ ಕಂಡಕ್ಟರು, ಮೆಡಿಕಲ್ ಟೆಕ್ ಎಕ್ವಿಪ್ಮೆಂಟ್ಸು, ಎಲೆಕ್ಟ್ರಾನಿಕ್ಸ್ ಮೈಸೂರಿಗೆ ಕೊಡ್ತಾಯಿದ್ದೀವಿ. ಮಷಿನ್ ಟೂಲ್ಸ್ ಆಫ್ಕೋರ್ಸ್ ತುಮಕೂರಲ್ಲಿ ಡೆಡಿಕೇಟೆಡ್ ಪಾರ್ಕ್ ಇದೆ. ಇವತ್ತು ಆಫ್ಕೋರ್ಸ್ ನಮ್ಮ ಬಳ್ಳಾರಿ ಮತ್ತು ಕೊಪ್ಪಳ ಮತ್ತು ಇದರಲ್ಲಿ ಸ್ಟೀಲ್ ಇಂಡಸ್ಟ್ರೀಸು, ಸಿಮೆಂಟ್ ಇಂಡಸ್ಟ್ರೀಸ್ಗಿದೆ. ವಿಜಯಪುರದಲ್ಲಿ ನಮ್ಮ ವಿಂಡ್ ಮಿಲ್ಸ್ಗೆ ಮತ್ತು ಸೋಲಾರ್ಗೆ ಪೊಟೆನ್ಷಿಯಲ್ ಇದೆ. ಹೀಗೆ ಜೋನಲ್ ವೈಸ್ನೂ ಕೂಡ ಇದು ಮಾಡೋದಲ್ಲದೆ ನಾವು ಬೆಂಗಳೂರು ಅರ್ಬನ್ಗೆ ಇಂಡಸ್ಟ್ರಿಯಲ್ಲಿ ಇನ್ಸೆಂಟಿವ್ಸ್ ಇಲ್ಲ, ರೂರಲ್ಗೆ ಇನ್ಸೆಂಟಿವ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ನಿಚ್ ಇಂಡಸ್ಟ್ರೀಸ್ ಬರ್ತವೆ, ರಿಸರ್ಚ್ ಇಂಡಸ್ಟ್ರೀಸ್ ಬರ್ತವೆ, ಸೆಮಿ ಕಂಡಕ್ಟರ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕೊಡಲೇಬೇಕಾಗುತ್ತೆ. ಬಿಯಾಂಡ್ ಬೆಂಗಳೂರಿಗೂ ಕೂಡ ನಾವು ಅಲ್ಲಲ್ಲಿ ಏನು ಹಿಂದೆನೂ ಕೂಡ ಪಾಲಿಸಿ ಇತ್ತು, ಅದನ್ನು ಬಿಯಾಂಡ್ ಬೆಂಗಳೂರಿಗೆ ಆ ಇನ್ಸೆಂಟಿವ್ಸ್ ಇಡೋದಲ್ಲದೆ ನಂಜುಂಡಪ್ಪ ವರದಿ ಮೇಲೆ ಮೋಸ್ಟ್ ಬ್ಯಾಕ್ವರ್ಡ್ ಆ್ಯಂಡ್ ಮೋರ್ ಬ್ಯಾಕ್ವರ್ಡ್ಗೆ ಇದಾವೆ. ಮೋರ್ ಬ್ಯಾಕ್ವರ್ಡ್ಗೆ 3% ಅಡಿಷನಲ್ ಇನ್ಸೆಂಟಿವ್ಸು, ಮೋಸ್ಟ್ ಬ್ಯಾಕ್ವರ್ಡ್ಗೆ 5% ಇನ್ಸೆಂಟಿವ್ಸು. ಆ ಜಿಲ್ಲೆಯಲ್ಲೇ ಅಡಿಷ್ನಲ್ ಆಗಿ ಆ ಜಿಲ್ಲೆಗಿರುವಂಥ ಇನ್ಸೆಂಟಿವ್ ಅಲ್ಲದೆ ಪ್ಲಸ್ 5% ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ, ಮಹಿಳೆಯರಿಗೆ ಅಡಿಷ್ನಲ್ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್, ಈಗೆಲ್ಲನೂ ಕೂಡ ಕ್ಲೈಮೇಟ್ ಚೇಂಜು, ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು. ಸಸ್ಟೈನಬಲ್ ಗೋಲ್ಸ್ ಏನಿದ್ದಾವೆ, ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದಕ್ಕೆ ನಾವು ಇನ್ಸೆಂಟಿವ್ಸ್ ಕೊಡ್ತಾಯಿದ್ದೀವಿ. ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ಸಿಂಗಾಪುರ್ ಅದಕ್ಕೆ ಮಾತಾಡಿದೆ, ಅಂಬಾಸಡರ್ಸ್ ಕೂಡ ಚರ್ಚೆ ಮಾಡಿದಾಗ ಇಲ್ಲಿ ಒಂದು ನೆಟ್ ಜೀರೋ ಪಾರ್ಕನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. EV ಪಾರ್ಕು, ಫಾರ್ಮಾಸ್ಯೂಟಿಕಲ್ ಅಡ್ವಾನ್ಸರ್ ಪಾರ್ಕ್ ಒಂದು ರಾಯಚೂರಲ್ಲಿ, ಇನ್ನೊಂದು ಪಾರ್ಕ್ನಲ್ಲಿ ಮಾಡ್ತಾಯಿದ್ದೀವಿ. ಇಟ್ಸ್ ಗೋಟ್ ಟು ಬಿ ಕಂಟಿನ್ಯೂವಸ್, ಇಟ್ ವಿಲ್ ನಾಟ್ ಸ್ಟಾಪ್ ವಿತ್ ಮೀ. ನನ್ನ ಕೈಲಾದಷ್ಟು ನಾನು ಇವತ್ತು ಸಹ ಅದನ್ನು ಸೆಟಪ್ ಮಾಡ್ತಾಯಿದ್ದೇನೆ. ಒಂದು ವ್ಯವಸ್ಥೆಯಲ್ಲಿನೇ ಬದಲಾವಣೆ ತರ್ತಾಯಿದ್ದೀನಿ, ವ್ಯವಸ್ಥೆಯನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀವಿ, ಪ್ರೊಫೆಷ್ನಲ್ ಮಾಡ್ತಾಯಿದ್ದೀವಿ, ಎಲ್ಲೂ ತಪ್ಪುಗಳಿತ್ತು ಸರಿಪಡಿಸ್ತಾ ಇದ್ದೀವಿ.
ಇಶ್ಯೂಸ್ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲರಿಗೂ ಎಲ್ಲ ಇಂಡಸ್ಟ್ರಿ ಪಾರ್ಕ್ಸಿಗೂ ಕೂಡ ನೀರು ಕೊಡ್ತಾ ಇದ್ದೀವಿ. ಸರ್ Dedicated ಆಗಿ ನೀರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.